ಫ್ರೆಂಡ್ಸ್, ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಚಾನಲ್. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. 2 kg ಧನಿಯಾದಿಂದ ಯಾವ ಥರ ಸಾಂಬಾರು ಪುಡಿ ಮಾಡೋದು ಹೇಳ್ಕೊಡ್ತೀನಿ. ಧನಿಯಾ 2 kg ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಬ್ಯಾಡಗಿ ಅರ್ಧ kg ತೊಗೊಂಡಿದ್ದೀನಿ. ಕರಿಬೇವು 2 ಕಟ್ಟು, ಅರಿಶಿನ 2 ಹಿಡಿಯಷ್ಟು ಕುಟ್ಕೊಂಡಿದ್ದೀನಿ. ಹಿಂಗು, ಕಡಲೆಕಾಳು 1 kg, ಜೀರಿಗೆ ಅರ್ಧ, ಮೆಣಸು ಅರ್ಧ, ಸಾಂಬಾರು ಬೇಳೆ ಅರ್ಧ kg ತೊಗೊಂಡಿದ್ದೀನಿ. ಸಾಸಿವೆ ಅರ್ಧ kg, ಉದ್ದಿನ ಬೇಳೆ ಅರ್ಧ kg ತೊಗೊಂಡಿದ್ದೀನಿ. ಮೆಂತ್ಯ ಅರ್ಧ kg, ಹೆಸ್ರು ಕಾಳು ಅರ್ಧ kg, ಖಾರದ ಮೆಣಸಿನ್ಕಾಯಿ 1.5 kg ತೊಗೊಂಡಿದ್ದೀನಿ. ಫಸ್ಟು ಜಾರ್ಗೆ ಮೆಣಸಿನ್ಕಾಯಿ ಹಾಕಿ ಪುಡಿ ಮಾಡ್ಕೋಬೇಕು. ಒಂದು ದಪ್ಪ ತಳದ ಪಾತ್ರೆ ಇಟ್ಟು ಅದಕ್ಕೆ 2 ಹಿಡಿಯಷ್ಟು ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕೋತಾ ಇಲ್ಲ. ಅದರಲ್ಲಿ ಅರ್ಧದಷ್ಟು ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ರೋಸ್ಟ್ ಆಗಬೇಕು. ಉದ್ದಿನ ಬೇಳೆ ಮತ್ತು ಹೆಸ್ರು ಕಾಳು ಪ್ರಮಾಣನ ಕಡಿಮೆನೇ ತೊಗೋಬೇಕು. ರೋಸ್ಟ್ ಆಗಿದೆ ಅದು. ನಂತರ ಸಾಂಬಾರು ಬೇಳೆ ಅರ್ಧ kg ತೊಗೊಂಡಿದ್ದೀನಲ್ಲ, ಅದು ಹಾಕ್ತಾಯಿದ್ದೀನಿ. ಅದು ನೋಡಿ ಕೆಂಪಗೆ ರೋಸ್ಟ್ ಆಗಬೇಕು. ರೋಸ್ಟ್ ಆಗಿದೆ. ನೆಕ್ಸ್ಟು ಹೆಸ್ರು ಕಾಳು 2 ಹಿಡಿಯಷ್ಟು ಹಾಕೋತಾ ಇದ್ದೀನಿ. ಮೊದಲೇ ಹೇಳಿದ ಥರ ಹೆಸ್ರು ಕಾಳು ಉದ್ದಿನ ಬೇಳೆ ಪ್ರಮಾಣ ಜಾಸ್ತಿ ಹಾಕಬಾರ್ದು, ಕಡಿಮೆ ಇರಬೇಕು. ನಂತರ ಮೆಂತ್ಯ 1 ಹಿಡಿಯಷ್ಟು ಹಾಕ್ತಾಯಿದ್ದೀನಿ. ಅದು ಜಾಸ್ತಿ ಬೇಡ, ಸ್ವಲ್ಪ ಇದ್ದರೆ ಸಾಕು. ನೋಡಿ ರೋಸ್ಟ್ ಆಗಿದೆ. ಎರಡು kg ಧನಿಯಕ್ಕೆ ಇದು ಪುಡಿ ಮಾಡ್ತಾ ಇರೋದು ನಾವು. ಅಷ್ಟೇ ಪ್ರಮಾಣದಲ್ಲಿ ಹಾಕೋಬೇಕು. ಜಾಸ್ತಿ ಕಾಳುಗಳು ಹಾಕೊಂಡ್ರೂ ಚೆನ್ನಾಗಿರಲ್ಲ. ನೋಡಿ ಮೆಂತ್ಯ ಚೆನ್ನಾಗಿ ಫ್ರೈ ಆಗಿದೆ. ನಂತರ ಜೀರಿಗೆ ಹಾಕೋತಾ ಇದ್ದೀನಿ. ಅದು ಫ್ರೈ ಆಯಿತು. ಮೆಣಸು ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಗಮ್ ಅಂತ ವಾಸನೆ ಬರಬೇಕು. ಕಂದು ಬಣ್ಣಕ್ಕೆ ಟರ್ನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಸಾಸಿವೆ ಹಾಕೋತಾ ಇದ್ದೀನಿ. ಅದು ಸಾಸಿವೆ ಎಲ್ಲ ಶಬ್ದ ಬರುತ್ತೆ. ಆ ಟೈಮ್ಗೆ ಅದನ್ನ ಇಳಿಸ್ಕೋಬೇಕು. ನಂತರ ನೋಡಿ ಹಿಂಗು ಅರ್ಧದಷ್ಟು ಹಾಕೋತೀನಿ. ಅದರಲ್ಲಿ ಪೂರ್ತಿ ಏನು ಬೇಡ, ಜಾಸ್ತಿ ಸ್ಮೆಲ್ ಇದ್ದರೂ ಚೆನ್ನಾಗಿರಲ್ಲ. ಕಡಲೆಕಾಳು ತೊಗೊಂಡಿದ್ದೀನಿ. ಅದನ್ನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಕೆಂಪಗಾಗಬೇಕು ಕಡಲೆಕಾಳು. ನಂತರ ಅರಿಶಿನ ನೋಡಿ, ಅದು ಹುರಿತಾ ಇದ್ದಾಗಲೇ ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ಅದು ಚೆನ್ನಾಗಿ ಹುರಿಬೇಕು. ಎಷ್ಟು ನಾವು ಹುರಿತೀವಿ ಅಷ್ಟು ಪುಡಿ ಚೆನ್ನಾಗಿರುತ್ತೆ. ನಂತರ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಗಿದೆ. ಲಾಸ್ಟಲ್ಲಿ ಧನಿಯಾ ಹಾಕೋತಾ ಇದ್ದೀನಿ. ಧನಿಯಾನೂ ಅಷ್ಟೇ ಚೆನ್ನಾಗಿ ಗಮ್ಮನ್ನವರೆಗೂ ಹುರ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ ಎಲ್ಲ ಪುಡಿ ಎಲ್ಲ ಹುರಿದಾಗಿದೆ. ಎಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಮಿಲ್ ಮಾಡಿಸ್ಕೊಂಡು ಬರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಗಿದೆ. ಈ ಪುಡಿನ ನಾನ್ ವೆಜ್ ಬಿಟ್ಟು ಬೇರೆ ಎಲ್ಲ ಥರ ಸಾಂಬಾರುಗಳಿಗೂ ಯೂಸ್ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ.